ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಮಲ್ಲಯ್ಯನಮೂಲೆ ಮಠದ ಆಗ್ನೇಯ ಭಾಗಕ್ಕಿರುವುದೇ ಈ ಬಸವನಪುರ ಗ್ರಾಮ. ಮಹಾಭಾರತ ಕಾಲದ ನಂಟನ್ನು ಹೊಂದಿರುವ ಈ ಗ್ರಾಮದಲ್ಲಿ ಪಂಚಲಿಂಗಗಳ ದೇವಾಲಯವೂ ಇದೆ. ಈ ಪಂಚಲಿಂಗವನ್ನು ಪಂಚಪಾಂಡವರು ಪ್ರತಿಷ್ಠಾಪಿಸಿದ್ದರೆಂದು, ಪರಶುರಾಮರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದರೆಂದು ಐತಿಹ್ಯವಿದೆ. ತಲಕಾಡಿನ ಪಂಚಲಿಂಗಗಳಲ್ಲಿ ಇರುವಂತೆಯೇ ಇಲ್ಲೂ ಸಹ ವೈದ್ಯನಾಥೇಶ್ವರ, ಮಲ್ಲಿಕಾರ್ಜುನೇಶ್ವರ, ಅರ್ಕೇಶ್ವರ, ಮರುಳೇಶ್ವರ ದೇವಾಲಯಗಳಿದ್ದು, ಪಾತಾಳೇಶ್ವರನನ್ನು ಬಸವೇಶ್ವರನ ರೂಪದಲ್ಲಿ ಇಲ್ಲಿ ಪೂಜಿಸಲಾಗುತ್ತಿದೆ. 1726ರ ಒಂದು ಶಾಸನವನ್ನು ಹೊರತುಪಡಿಸಿದರೆ ಈ ದೇವಾಲಯಗಳ ಬಗ್ಗೆ ಹೆಚ್ಚಿನ ವಿವರ ಶಾಸನಗಳಲ್ಲಿ ನಮಗೆ ದೊರೆಯುವುದಿಲ್ಲ. ಆದರೆ ಪುರಾಣ ಇತಿಹಾಸಗಳನ್ನು ಇದಕ್ಕೆ ತಳಕು ಹಾಕಿದಾಗ ಇದು ಮಹಾಭಾರತಕ್ಕೆ ಸಂಪರ್ಕವನ್ನು ಹೊಂದಿದೆ. ಮಹಾಭಾರತ ಕಾಲದಲ್ಲಿ, ಅಂದರೆ ದ್ವಾಪರ ಯುಗದಲ್ಲಿ, ಪಂಚಪಾಂಡವರು ಈ ಕ್ಷೇತ್ರದಲ್ಲಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪಿಸಿ ಕೆಲಕಾಲ ಇಲ್ಲಿಯೇ ಉಳಿದು ಪೂಜೆ ಮಾಡುತ್ತಿದ್ದರೆಂದು ಹಿರಿಯರು ಹೇಳುತ್ತಾರೆ. ಹಾಗೆಯೇ ಪರಶುರಾಮರು ಮಾತೃಹತ್ಯಾ ದೋಷ ಪರಿಹಾರ್ಥವಾಗಿ ಪ್ರಾಯಶ್ಚಿತ್ತಕ್ಕಾಗಿ ಮಾರ್ಗವನ್ನು ಹುಡುಕುತ್ತಾ ಈ ಕ್ಷೇತ್ರಕ್ಕೆ ಬಂದು ಕೆಲಕಾಲ ನೆಲೆಸಿ ಆನಂತರ ನಂಜನಗೂಡಿಗೆ ತೆರಳಿದರೆಂದೂ ಐತಿಹ್ಯವಿದೆ. ಇದರ ಕುರುಹಾಗಿ ಈ ಕ್ಷೇತ್ರದಲ್ಲಿ ಅವರ ಪಾದದ ಗುರುತು ಹಾಗೂ ಅವರು ಪೂಜೆ ಮಾಡಿದರೆಂದು ಹೇಳುವ ಗುರುತುಗಳು ಸಹ ಇವೆ. ಅಕ್ಕಪಕ್ಕದ ಗ್ರಾಮದವರೆಲ್ಲ ಅವರ ಪಿತೃಮೋಕ್ಷಕ್ಕಾಗಿ ಇಲ್ಲಿ ಒಂದು ಲಿಂಗರೂಪಿ ಕಲ್ಲನ್ನು ಸಹ ಸ್ಥಾಪಿಸಿ ಅದಕ್ಕೆ ವಿಶೇಷ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಈ ದೇವಾಲಯಗಳಿಗೆ ಹಲವಾರು ರಾಜರ ಸಂಪರ್ಕವಿರುವುದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ. ಪ್ರಥಮವಾಗಿ ಸ್ಕಂದವರ್ಮನೆಂಬುವನು ಈ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದನೆಂದು ತಾಮ್ರಶಾಸನದಿಂದ ತಿಳಿದು ಬರುತ್ತದೆ. ಆನಂತರ ಪಾಂಡವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಲಿಂಗಗಳಿಗೆ ತಲಕಾಡಿನ ಗಂಗರು ದೇಗುಲವನ್ನು ಕಟ್ಟಿಸಿ ರಾಜರಾಜ ಚೋಳರಿಂದ ಆ ದೇಗುಲವು ಜೀರ್ಣೋದ್ಧಾರಗೊಂಡಿತೆಂದು ತಿಳಿದು ಬರುತ್ತದೆ. ಅನಂತರದಲ್ಲಿ ವಿಜಯನಗರದ ಅರಸರು ಈ ಭಾಗವನ್ನು ಆಳಿದ್ದರೆಂದು ನಮಗೆ ತಿಳಿದು ಬರುತ್ತದೆ. 1726ರಲ್ಲಿ ನಂಜನಗೂಡಿಗೆ ಮೈಸೂರಿನ ಅರಸರು ತೆರಳುವಾಗ ಕಪಿಲಾ ನದಿ ತುಂಬಿ ಹರಿಯುತ್ತಿದ್ದರಿಂದ ನಂಜುಂಡೇಶ್ವರನ ದರ್ಶನ ಮಾಡಲು ಸಾಧ್ಯವಾಗದ ಕಾರಣ ಕೆಲಕಾಲ ವಿಹರಿಸಲು ಈ ದೇವಾಲಯಕ್ಕೆ ಬಂದು ಈ ಸ್ಥಳದ ಐತಿಹ್ಯವನ್ನು ಅರಿತು ಆನಂತರ ಜೀರ್ಣೋದ್ಧಾರವನ್ನು ಮಾಡಿದ್ದರೆಂದು ನಮಗೆ ಈ ದಾಖಲೆಯು ತಿಳಿಸುತ್ತದೆ. ಆ ನಂತರದಲ್ಲಿ ಈ ಗ್ರಾಮವು ಹಾಗೂ ಈ ದೇವಾಲಯಗಳು ನಿರ್ಲಕ್ಷಿಸಲ್ಪಟ್ಟು ಈಗ ಸಿ ಗ್ರೇಡ್ ದೇವಾಲಯವಾಗಿ ಗುರುತಿಸಲ್ಪಟ್ಟಿದೆ. ಯಾವುದೇ ಭಕ್ತಾದಿಗಳಾಗಲಿ ಪ್ರವಾಸಿಗರಾಗಲಿ ಈ ದೇವಾಲಯಕ್ಕೆ
ಭೇಟಿ ನೀಡುತ್ತಿಲ್ಲದಿರುವುದರಿಂದ ಈ ಸ್ಥಳವು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ತನ್ನ ಗತ ವೈಭವವನ್ನು ಕಳೆದುಕೊಂಡು ಅನಾಥವಾಗಿ ಈ ದೇವಾಲಯಗಳು ನಿಂತಿದ್ದು, ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ನಮ್ಮ ಐತಿಹಾಸಿಕ ಕುರುಹುಗಳನ್ನು ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಕ್ಷೇತ್ರದಲ್ಲಿ ಕಡೆ ಕಾರ್ತೀಕ ಸೋಮವಾರದ ದಿನದಂದು ವಿಶೇಷ ಪೂಜೆ, ಅನ್ನ ಸಂತರ್ಪಣೆಗಳು ನಡೆಯುವುದೆಂದು ಈ ಗ್ರಾಮಸ್ಥರು ತಿಳಿಸಿರುತ್ತಾರೆ. ಈಗಲಾದರೂ ಎಚ್ಚೆತ್ತು ಸಂಬಂಧಿಸಿದವರು ಈ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿ ಒಂದು ಪ್ರವಾಸಿ ಕೇಂದ್ರವನ್ನಾಗಿ, ಧಾರ್ಮಿಕ ಶ್ರದ್ಧೆಯ ಕೇಂದ್ರವನ್ನಾಗಿ ಮಾಡಲು ಈ ಮೂಲಕ ಕೇಳಿಕೊಳ್ಳುತ್ತೇನೆ.